ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಕೆಲವೊಂದು ಟ್ರಿಕ್ಸ್ ಬಳಸಿ ಸುಲಭವಾಗಿ ಹಲಸಿನ ಹಪ್ಪಳ ಮಾಡುವ ವಿಧಾನವನ್ನು ನೋಡುವ. ಈ ವಿಡಿಯೋ ನಿಮಗೂ ಹೆಲ್ಪ್ ಆಗ್ಬೋದು ಅಂತ ಭಾವಿಸ್ತೇನೆ. ಬೆಳೆದ ಹಲಸಿನಕಾಯಿಯನ್ನು ಕೊಯ್ದುಕೊಳ್ತಾ ಇದ್ದೇನೆ. ಬೆಳಗ್ಗೆ ಹಪ್ಪಳದ ಕೆಲಸ ಸುಲಭ ಆಗಲಿಕ್ಕೆ ಬೇಕಾಗಿ ಸಂಜೆ ಹಲಸಿನಕಾಯಿಯನ್ನು ಕೊರೆದು ಕ್ಲೀನ್ ಮಾಡಿಕೊಂಡು ರಾತ್ರಿಯೇ ಫ್ರಿಜ್ಜಿನಲ್ಲಿ ಇಟ್ಟಿದ್ದೆ. ಬೆಳಗ್ಗೆ ಹಲಸಿನ ಸೊಳೆಯನ್ನು ತೆಗೆದು ಈ ಥರ ಇಡ್ಲಿ ಪಾತ್ರೆಯಲ್ಲಿ ನೀರು ಹಾಕಿಕೊಂಡು ನಂತರ ಈ ಸೊಳೆಗಳನ್ನೆಲ್ಲ ಹಾಕಿಕೊಂಡು ಬೇಯಲಿಕ್ಕೆ ಇಡ್ತಾ ಇದ್ದೇನೆ. ತುಂಬ ಗಟ್ಟಿ ಸೊಳೆ ಆಗಿದ್ದರೆ ಈ ಸೊಳೆಯ ಮೇಲೆ ಕೂಡ ಸ್ವಲ್ಪ ನೀರನ್ನು ಹಾಕಿಕೊಳ್ಬೋದು. ಇದು ತುಂಬ ಬೇಗನೆ ಬೆಂದು ಬಿಡುವಂತಹ ಸೊಳೆ, ಹಾಗಾಗಿ ನಾನು ನೀರನ್ನು ಹಾಕ್ತಾ ಇಲ್ಲ. ಇದನ್ನೀಗ ಮುಚ್ಚಿ ಬೇಯಿಸಿಕೊಳ್ಬೇಕು. ಗಟ್ಟಿ ಸೊಳೆ ಆದರೆ ಫ್ರಿಜ್ಜಿನಲ್ಲಿಡುವ ಬದಲು ನೀರಿನಲ್ಲಿ ಕೂಡ ಹಾಕಿ ಇಟ್ಟುಕೊಳ್ಬೋದು. ಗ್ರೈಂಡರಲ್ಲಿ ಕಡೆಯುವಂಥದ್ದು ನೋಡಿ, ಆದ ಕಾರಣ ಗ್ರೈಂಡರಲ್ಲಿ ತುಂಬ ಸುಲಭವಾಗಿ ಇದನ್ನು ರುಬ್ಬಿಕೊಳ್ಳಿಕ್ಕಾಗ್ತದೆ. ಅದಕ್ಕೋಸ್ಕರ ಗ್ರೈಂಡರಿನ ಒಂದು ಕಲ್ಲನ್ನು ತೆಗಿತಾ ಇದ್ದೇವೆ. ನೋಡಿ, ಈ ರೀತಿ ಕಟ್ಟಿಂಗ್ ಪ್ಲೇಯರ್ನ ಸಹಾಯದಿಂದ ಇದನ್ನು ತುಂಬ ಸುಲಭವಾಗಿ ತೆಗೆದುಕೊಳ್ಬೋದು. ನೋಡಿ, ಒಂದು ಕಲ್ಲನ್ನು ಬೇರ್ಪಡಿಸಿದರೆ ಆಯಿತು. ಇದನ್ನು ಒಮ್ಮೆ ಚೆನ್ನಾಗಿ ತೊಳೆದುಕೊಂಡು ನೋಡಿ ಈ ರೀತಿಯಾಗಿ ಸೆಟ್ ಮಾಡಿ ಇಟ್ಟುಕೊಂಡಿದ್ದೇನೆ. ಈಗ ಸೊಳೆ ಬೆಂದಿದೆ. ನಾನು ಹಾಳೆಗೆ ಈ ಸೊಳೆಯನ್ನು ತೆಗೆದುಕೊಳ್ತಾ ಇದ್ದೇನೆ. ಪಾತ್ರೆಗಳಲ್ಲಿ ಅಥವಾ ಪ್ಲೇಟ್ಗಳಲ್ಲೆಲ್ಲ ಹಾಕಿದರೆ ನಿಮಗೆ ಅದು ಒಣಗಿದ ಮೇಲೆ ತೊಳಿಲಿಕ್ಕೆ ತುಂಬ ಕೆಲಸ ಆಗ್ತದೆ. ಅದಕ್ಕೋಸ್ಕರ ಹಾಳೆ ಅಥವಾ ಬಾಳೆ ಇದ್ದರೆ ಆ ಥರ ಏನಾದರೂ ಹಾಕಿಕೊಂಡ್ರೆ ತುಂಬ ಸುಲಭ ಆಗ್ತದೆ. ಚಿಕ್ಕ ಉರಿಯಲ್ಲೇ ಇಟ್ಟುಕೊಂಡು ಇದನ್ನು ಮುಚ್ಚಿ ಇಡ್ತಾ ಇದ್ದೇನೆ. ಬಿಸಿ ಬಿಸಿ ಸೊಳೆಯನ್ನು ಗ್ರೈಂಡರ್ ಆನ್ ಮಾಡಿಕೊಂಡು ಅದಕ್ಕೆ ಹಾಕಿಕೊಳ್ತಾ ಇದ್ದೇನೆ. ಆನ್ ಮಾಡಿದ ಗ್ರೈಂಡರಿಗೆ ಹಾಕಿಕೊಳ್ಳೋದು, ಆಗ ಚೆನ್ನಾಗಿ ಸುಲಭವಾಗಿ ತಿರುಗ್ತದೆ. ನೋಡಿ, ಒಂದೇ ಕಲ್ಲಿರುವುದರಿಂದ ತುಂಬ ಸುಲಭವಾಗಿ ತಿರುಗ್ತದೆ. ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸಿಕೊಳ್ತಾ ಇದ್ದೇನೆ. ನಾನು ಯಾವುದೇ ಖಾರದ ಪುಡಿಯೆಲ್ಲ ಸೇರಿಸಿಲ್ಲ. ನೀವು ಬೇಕಾದರೆ ಬೇಕಾದ ಮಸಾಲೆಗಳನ್ನು ಸೇರಿಸಿಕೊಳ್ಬೋದು. ತುಂಬ ಬೇಗನೆ ತುಂಬ ಸುಲಭವಾಗಿ ಈ ರೀತಿ ಗ್ರೈಂಡರಲ್ಲಿ ಹಾಕಿ ಹಿಟ್ಟು ಮಾಡಿಕೊಳ್ಬೋದು. ನಾನು ಕೆಲವು ವರ್ಷಗಳಿಂದಲೇ ಇದೇ ಗ್ರೈಂಡರಲ್ಲಿ ಈ ರೀತಿಯಾಗಿ ಹಪ್ಪಳ ಮಾಡೋದು. ಇದನ್ನೀಗ ಹಿಟ್ಟನ್ನು ತೆಗೆದುಕೊಳ್ತಾ ಇದ್ದೇನೆ. ತುಂಬ ಗಟ್ಟಿ ಸೊಳೆ ಆದರೆ ಸ್ವಲ್ಪ ನೀರನ್ನು ಸೇರಿಸಿಕೊಂಡು ಕೂಡ ಅರ್ದುಕೊಳ್ಬೋದು. ಗ್ರೈಂಡರ್ನ ಒಂದು ಭಾಗದ ಹಿಟ್ಟು ತೆಗೆದ ನಂತರ ಪುನಃ ಹೀಗೆ ಸ್ವಲ್ಪ ತಿರುಗಿಸಿಕೊಂಡು ಆಮೇಲೆ ಹಿಟ್ಟನ್ನು ತೆಗೆದುಕೊಳ್ಬೇಕು. ಆಗ ತುಂಬ ಸುಲಭವಾಗಿ ತೆಗೆದುಕೊಳ್ಳಿಕ್ಕಾಗ್ತದೆ. ನೋಡಿ, ತುಂಬ ನೈಸಾದ ಹಿಟ್ಟು ರೆಡಿ ಆಗ್ತದೆ. ಸೊಳೆ ಹಾಕುವ ಮುಂಚೆ ಗ್ರೈಂಡರನ್ನು ಆನ್ ಮಾಡಿಕೊಳ್ಬೇಕು. ನೋಡಿ, ಇದೇ ರೀತಿ ಎಲ್ಲವನ್ನು ಹೀಗೆ ಅರ್ದುಕೊಳ್ತಾ ಇದ್ದೇನೆ. ನೋಡಿ, ತುಂಬ ಜಾಸ್ತಿ ಸೊಳೆಯನ್ನೇ ಹಾಕಿಕೊಳ್ತಾ ಇದ್ದೇನೆ, ಆದರೂ ಅರಿಲಿಕ್ಕಾಗ್ತದೆ. ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ನೋಡಿ. ಹಾಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟಿನ ಮೂಲಕ ತಿಳಿಸಿ. ಈ ಹಿಟ್ಟು ಕೂಡ ಈಗ ರೆಡಿ ಆಗ್ತಾ ಬಂತು.
ಹಿಟ್ಟನ್ನು ಕೈಯಿಂದ ಕೂಡ ತೆಗೆದುಕೊಳ್ಬೋದು. ಮಾತ್ರ ಕೈಯನ್ನು ಒದ್ದೆ ಮಾಡಿಕೊಂಡ್ರೆ ಹಿಟ್ಟು ಕೈಗೆ ಅಂಟುವುದಿಲ್ಲ. ಈ ಥರ ಗ್ರೈಂಡರನ್ನು ತಿರುಗಿಸಿಕೊಂಡು ಹೀಗೆ ಹಿಟ್ಟನ್ನು ತೆಗೆದುಕೊಳ್ಬೋದು. ಹಲಸಿನಕಾಯಿ ಎಲ್ಲ ಕ್ಲೀನ್ ಮಾಡಿ ಮುಂಚಿನ ದಿವಸವೇ ಇಟ್ಟ ಕಾರಣ ತುಂಬ ಸುಲಭವಾಗಿ ಬೆಳಗ್ಗೆ ಬೇಗನೆ ಹಿಟ್ಟು ರೆಡಿಯಾಯಿತು. ಕೈಗೆ ಸ್ವಲ್ಪ ಎಣ್ಣೆ ಹಚ್ಚಿಕೊಂಡು ಉಂಡೆಗಳನ್ನು ಮಾಡಿಕೊಳ್ಬೇಕು. ಕರಿ ಎಳ್ಳನ್ನು ಸ್ವಲ್ಪ ಸೇರಿಸಿಕೊಳ್ಬೇಕು. ಹಿಟ್ಟಿನ ಮೇಲೆಲ್ಲ ಎಳ್ಳನ್ನು ಉದುರಿಸಿಕೊಳ್ತಾ ಇದ್ದೇನೆ. ಈಗ ಉಂಡೆಗಳನ್ನು ಮಾಡಿಕೊಳ್ತಾ ಇದ್ದೇನೆ. ಹಪ್ಪಳದ ಹಿಟ್ಟು ಈ ಥರ ಸರಿಯಾಗಿ ಉಂಡೆ ಮಾಡಲಿಕ್ಕೆ ಬರುವಾಗಿರಬೇಕು. ಹಾಗಿದ್ದರೆ ಹಪ್ಪಳ ತುಂಬ ಚೆನ್ನಾಗಿ ಬರ್ತದೆ. ಪ್ಲಾಸ್ಟಿಕ್ಕಿನ ಕವರ್ಗಳಿಗೆ ಎಣ್ಣೆಯನ್ನು ಸವರ್ತಾ ಇದ್ದೇನೆ. ಈಗ ಇದರಲ್ಲಿ ಉಂಡೆಯನ್ನಿಟ್ಟುಕೊಂಡು ಹಪ್ಪಳದ ಮಣೆಯ ಸಹಾಯದಿಂದ ಒತ್ತಿಕೊಳ್ತಾ ಇದ್ದೇನೆ. ನೋಡಿ ಹಪ್ಪಳ ಇದನ್ನೆಲ್ಲ ಈಗ ಹಾಕಿಕೊಳ್ತಾ ಇದ್ದೇವೆ. ಪ್ರಿಂಟೆಡ್ ಡಿಸೈನ್ಗಳೇನೂ ಇಲ್ಲದ ಪ್ಲೇನ್ ಆದ ನೈಲನ್ ಬಟ್ಟೆಗಳಲ್ಲಿ ಹಪ್ಪಳವನ್ನು ಹಾಕಿಕೊಳ್ಳುವುದು. ಪ್ಲಾಸ್ಟಿಕ್ಕಿನಲ್ಲಿ ಹಾಕಬಾರ್ದು. ಆದಷ್ಟು ಸೆಂಡಿಗೆ ಹಪ್ಪಳ ಎಲ್ಲ ಮಾಡುವಾಗ ಪ್ಲಾಸ್ಟಿಕ್ಕನ್ನು ಬಳಸದೇ ಇರುವುದು ಉತ್ತಮ. ಈ ಬಿಸಿಲಿಗೆ ಪ್ಲಾಸ್ಟಿಕ್ಕಿನಲ್ಲಿ ಹಾಕಿಕೊಂಡ್ರೆ ಪ್ಲಾಸ್ಟಿಕ್ ಬಿಸಿಯಾಗಿ ಹಪ್ಪಳಕ್ಕೂ ಅದರ ಅಂಶಗಳು ಹಿಡಿಯುವ ಸಾಧ್ಯತೆ ತುಂಬ ಇದೆ. ನಾನು ಇವತ್ತು ಸ್ವಲ್ಪ ಹಪ್ಪಳವನ್ನು ದಪ್ಪವೇ ಮಾಡಿಕೊಂಡಿದ್ದೇನೆ. ತೆಳು ಮಾಡಿದರೆ ತುಂಬ ಚೆನ್ನಾಗಿರ್ತದೆ. ಆದರೆ ಈ ಸೊಳೆ ಸ್ವಲ್ಪ ಸಿಹಿಯಾಗಿತ್ತು. ಹಾಗೆ ಹಪ್ಪಳಕ್ಕೆ ಸ್ವಲ್ಪ ಸಿಹಿ ರುಚಿ ಜಾಸ್ತಿ ಬಂದರೆ ಎಣ್ಣೆಯಲ್ಲಿ ಕರಿಯುವಾಗ ಎಣ್ಣೆ ಕುಡಿಯುವ ಚಾನ್ಸ್ ಇರ್ತದೆ. ಅದಕ್ಕೋಸ್ಕರ ಸ್ವಲ್ಪ ದಪ್ಪ ಮಾಡಿದರೆ ಎಣ್ಣೆ ಹೀರಿಕೊಳ್ಳುವುದಿಲ್ಲ. ಹಾಗಾಗಿ ಸ್ವಲ್ಪ ದಪ್ಪವೇ ಮಾಡಿಕೊಂಡಿದ್ದೇನೆ. ನೋಡಿ ಹಪ್ಪಳ ಎಲ್ಲ ಮಾಡಿ ಆಯಿತು. 9 ಗಂಟೆ ಆಗ್ತಾಯಿದೆ ಅಷ್ಟೇ ಬೆಳಗ್ಗೆ. ಅಷ್ಟು ಬೇಗನೆ ಹಪ್ಪಳದ ಕೆಲಸ ಮುಗಿದೋಯಿತು. ಈಗ ಸಂಜೆಯಾಗಿದೆ. ಹಪ್ಪಳ ಎಲ್ಲ ನೋಡಿ ಚೆನ್ನಾಗಿ ಒಣಗಿದೆ. ನೋಡಿ ನೈಲನ್ ಬಟ್ಟೆಯಲ್ಲಿ ಹಾಕಿದ ಕಾರಣ ತುಂಬ ಸುಲಭವಾಗಿ ಎದ್ದು ಬರ್ತದೆ. ನಾವು ತೆಗೆಯುವುದೇ ಬೇಡ, ಹೀಗೆ ಮಾಡಿದರೆ ಸಾಕು. ನೋಡಿ ಎಷ್ಟು ಸುಲಭವಾಗಿ ಹಪ್ಪಳಗಳೆಲ್ಲ ಎದ್ದು ಬರ್ತದೆ ಅಂತ. ಇದನ್ನು 2-3 ಬಿಸಿಲಿಗೆ ಹಾಕಿ ಚೆನ್ನಾಗಿ ಒಣಗಿಸಿ ಶೇಖರಿಸಿ ಇಟ್ಟುಕೊಂಡ್ರೆ, ಗಾಳಿಯಾಡದಂತೆ ಶೇಖರಿಸಿ ಇಟ್ಟುಕೊಂಡ್ರೆ ಮಳೆಗಾಲದಲ್ಲಿ ಉಪಯೋಗಿಸಿಕೊಳ್ಬೋದು. ಹಪ್ಪಳದ ಈ ವಿಡಿಯೋ ನಿಮಗೂ ಇಷ್ಟ ಆಯಿತು ತಾನೇ? ನೀವು ಟ್ರೈ ಮಾಡಿ ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನೋಟಿಫಿಕೇಷನಿಗಾಗಿ ಬೆಲ್ ಐಕನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು.